ರಾಮೇಶ್ವರಂ ಕೆಫೆಯ ಬಾಂಬರ್ ಬಗ್ಗೆ ಪೊಲೀಸರಿಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಿದೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಓಕೆ, ಈ ಶಂಕಿತ ಮೆಟ್ರೋ ಮುಂಭಾಗದಲ್ಲೆಲ್ಲ ಓಡಾಡಿದ್ದಾನೆ ಸ್ಟೇಷನ್ ಮುಂಭಾಗದಲ್ಲಿ ಅಂತ ಉಗ್ರನ ಜಾಡನ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಬಳಿ ಇರತಕ್ಕಂಥ ಸಿಸಿಬಿ ಫುಟೇಜ್ ಅನ್ನೆಲ್ಲ ಕೂಡ ಕೇಳಿದ್ದಾರೆ. ಆತ ಕುಂದಲಹಳ್ಳಿ ಸುತ್ತಮುತ್ತ, ಯಾಕೆಂದ್ರೆ ಅದು ರಾಮೇಶ್ವರಂ ಕೆಫೆ ಇರ್ತಕ್ಕಂಥದ್ದು ಕೂಡ ಕುಂದಲಹಳ್ಳಿಯಲ್ಲೇ, ಹಾಗಾಗಿ ಕುಂದಲಹಳ್ಳಿ ಸುತ್ತಮುತ್ತಿನ ಏರಿಯಾಗಳಲ್ಲಿ ಮೆಟ್ರೋ ಕಡೆಯಿಂದ CCTV ಫುಟೇಜನ್ನು ಆತ ಪೊಲೀಸರು ಕೇಳಿದ್ದಾರೆ. ಆತ ಮೆಟ್ರೋದಲ್ಲಿ ಓಡಾಡಿದ್ದಾನಾ ಇಲ್ವಾ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿಲ್ಲ. ಬಟ್ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಆತ ಓಡಾಡಿರತಕ್ಕಂಥದ್ರ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಮೆಟ್ರೋ ಕಡೆಯಿಂದ ಸಾಕಷ್ಟು CCTV ಫುಟೇಜನ್ನು ಕೇಳಿದ್ದಾರೆ, ಮತ್ತು ಅವ್ರು ಕೊಡ್ತಾರೆ ಕೂಡ. ಇಂಥ ಪ್ರಕರಣದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು, ಕೊಡಲೇಬೇಕು. ಕುಂದಲಹಳ್ಳಿ, ಹೂಡಿ, ಸೀತಾರಾಮಪಾಳ್ಯ ಈ ಭಾಗಗಳಲ್ಲಿ ಆತ ಓಡಾಡಿದ್ದಾನೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಹಾಗಾಗಿ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಕೆಲವೊಂದು ಮಾಹಿತಿಗಳು ಸಿಗಬಹುದು ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಈತ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಓಡಾಡಿದ್ದಾನೆ ಅನ್ನೋ ಅನುಮಾನ ಮೂಡಿದ್ದು ಹೇಗೆ? ಅರವಿಂದ್, ಈಗ ಮೆಟ್ರೋ ಸ್ಟೇಷನ್ ಮುಂಭಾಗ ಓಡಾಡಿದ್ದಾನೆ ಅನ್ನುವಂಥ ಅನುಮಾನ ಹೇಗೆ ಮೂಡ್ತು ಅಂತಂದರೆ, ಪೊಲೀಸರು ಎಲ್ಲ ತನಿಖೆಯಲ್ಲೂ ಕೂಡ ಆತನ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಹಂತವಾಗಿ ಓಡಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಿನ್ನೆ BMTC ಬಸ್ನ ITPL ಬಸ್ ನಿಲ್ದಾಣದಲ್ಲಿ ಹತ್ಕೊಂಡಂತ ಮಾಹಿತಿ ಪೊಲೀಸರಿಗೆ ಯಾವಾಗ ಸಿಕ್ತೋ ಆಗ ಇಷ್ಟು ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಓಡಾಡಿರ್ಬೋದು ಎನ್ನುವಂಥ ಒಂದು ಅನುಮಾನ ಇತ್ತು. ಜೊತೆಗೆ ಆತನ ಮುಖದ ಚಹರೆಯನ್ನು ಸ್ಪಷ್ಟವಾಗಿ ಪತ್ತೆ ಹಚ್ಚಲಿಕ್ಕೂ ಕೂಡ ಬರೀ ಮೆಟ್ರೋ ಸ್ಟೇಷನ್ BMTC ಅಲ್ಲದೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಗಳಿಂದನೂ ಕೂಡ ಬೇರೆ ಬೇರೆ ಶಾಪುಗಳಿಂದನೂ ಕೂಡ CCTVಯನ್ನು ಎತ್ಕೊಳ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗ ಮೆಟ್ರೋ ಸ್ಟೇಷನ್ ಮುಂಭಾಗ ಓಡಾಡಿದಿರುವಂಥ ಮಾಹಿತಿ ಮೇರೆಗೆ ಪೊಲೀಸರು ಈಗ 3 ಮೆಟ್ರೋ ಸ್ಟೇಷನ್ಗಳು, ಉಡುಪಿ, ಸೀತಾರಾಮಪಾಳ್ಯ ಮತ್ತು ಅಲ್ಲಿ ಬರ್ತಕ್ಕಂಥ ಪಕ್ಕದ ಏನು ಬರ್ತವೆ ಅಲ್ಲಿ ಮೆಟ್ರೋ ಸ್ಟೇಷನ್ಗಳಿಂದ ಕೂಡ CCTV ವಿಜುವಲ್ಸ್ ಮತ್ತು ಅದನ್ನು ಎತ್ಕೊಳ್ಳೋದಕ್ಕೆ ಮುಂದಾಗ್ತಿರುವಂಥ ಆ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿ ಈಗ ಪೊಲೀಸರು BMRCLಗೂ ಕೂಡ ಮನವಿ ಮಾಡಿದ್ರು ಅಂತೇಳಿ ಸ್ವತಃ ಸಾರಿಗೆ ಸಚಿವರೇ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಗೂ ಕೂಡ ಸಾರಿಗೆ ಇಲಾಖೆಯಿಂದ ಏನು ಬೇಕು ಅದನ್ನು ಸ್ಪಂದಿಸ್ತೀವಿ, ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ITPL ಬಸ್ನಲ್ಲಿ ಹತ್ತಿದ್ದಾನೆ ಅನ್ನುವಂಥ ಮಾಹಿತಿ ಯಾವಾಗ ಸಿಕ್ತೋ ಅದಾದ ಬಳಿಕ ಕೂಡ ಆತ ಈ ಭಾಗಗಳೆಲ್ಲೂ ಕೂಡ ಓಡಾಡಿದ್ದಾನೆ ಅನ್ನುವಂಥದ್ದು ಸಿಗ್ತಾ ಹೋಗ್ತಾ ಇದೆ. ಆ ಬ್ಯಾಗನ್ನು ಇಟ್ಕೊಂಡು ಮೆಟ್ರೋ ಸ್ಟೇಷನ್ನ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ, ಮತ್ತು ಡಿಟೆಕ್ಟಿವ್ ಇರುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ತನಿಖೆ ಆಗುತ್ತೆ. ಆದರೆ ಸ್ಟೇಷನ್ ಮುಂಭಾಗದ CCTVಯಲ್ಲಿ ಮುಖದ ಚಹರೆಗಳು, ಓಡಾಟ, ಚಲನವಲನಗಳು ಪತ್ತೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈಗ ಮಾಹಿತಿಯನ್ನು ಕೇಳಿದರೆ ಆ ಮಾಹಿತಿಯನ್ನು ಕೊಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಯಾವ ರೀತಿಯಾಗಿ ತನಿಖೆ ಮುಂದುವರಿಯುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಪೊಲೀಸರಿಗೆ ಒಂದು ಬಿಗ್ ಲೀಡ್ ಇದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ.